ಒಂದು ವರ್ಷದಿಂದ ಸುಮ್ಮನೆ ಕುಳಿತಿದ್ದಾರೆ ಅಂತಂದರೆ ಇವ್ರು ಯಾಕೆ ಗ್ರೇಟರ್ ಬೆಂಗಳೂರು ಕಮಿಷನರ್ ಯಾಕೆ ಆಗಬೇಕು, ಬಿಟ್ಬಿಟ್ಟು ಹೊರಟೋಗ್ಬಿಡಬೇಕು, ಬೇರೆ ಯಾವನ್ನ ಅಧಿಕಾರಿ ಬರ್ತಾನೆ ಆ ಕೆಲಸ ಮಾಡ್ತಾರೆ. ಅದರಿಂದ ಈ ಬೇಜವಾಬ್ದಾರಿತನ ಬಿಟ್ಟು ಯಾರಿಗೆ ಸಾರ್ವಜನಿಕರಿಗೆ ಅನಾನುಕೂಲ ಆಗ್ತಾ ಇದೆ ಅದು ತಕ್ಷಣ ಸರಿಪಡಿಸೋ ಕೆಲಸವನ್ನು ಗ್ರೇಟರ್ ಬೆಂಗಳೂರು ಮಾಡಬೇಕು ಅಂತಕ್ಕಂಥದ್ದನ್ನು ಕೂಡ ತಮ್ಮ ಮುಖಾಂತರ ಮನವಿ ಮಾಡ್ತಾರೆ. ಪೊಲಿಟಿಕಲ್ದು ಏನಿಲ್ಲ, ಭಾರತೀಯ ಜನತಾ ಪಕ್ಷದವರು ಸದ್ಯಕ್ಕೆ ಎಕ್ಸ್ಪೆಲ್ ಮಾಡಿದ್ದಾರೆ. ಅದರಿಂದ ಅದ್ರ ಬಗ್ಗೆ ನಾನೇನು ಸದ್ಯಕ್ಕೇನು ರಿಯಾಕ್ಷನ್ ಮಾಡಲಿಕ್ಕೆ ಹೋಗ್ತಾ ಇಲ್ಲ. ಬಿಹಾರ ಎಲೆಕ್ಷನ್ ಏನಾಗ್ತಿದೆ, ಜನಸಾಮಾನ್ಯರು ಏನು ವೋಟ್ ಮಾಡಿದ್ದಾರೆ ಅದೆಲ್ಲರೂ ಕೂಡ ಸ್ವಾಗತ ಮಾಡಬೇಕಾಗ್ತದೆ. ಜನ ಏನು ಕೊಟ್ಟಿರ್ತಾರೆ ಅದನ್ನು ಯಾವುದೇ ಪಕ್ಷ ಆಗಲಿ ಸ್ವೀಕಾರ ಮಾಡಲೇಬೇಕಾಗ್ತದೆ. ನಾಯಕರ ಬದಲಾವಣೆ ವಿಷಯ ನಮಗೆ ಜಾಸ್ತಿ ಮಾಹಿತಿ ಇಲ್ಲ. ನಾನು ಕಾನ್ಸಂಟ್ರೇಷನ್ ಓನ್ಲಿ ನನ್ನ ಯಶವಂತಪುರ ಡೆವಲಪ್ಮೆಂಟ್ ಬಗ್ಗೆ ಕಾನ್ಸಂಟ್ರೇಷನ್ ಮಾತ್ರ ಮಾಡ್ತಾ ಇದ್ದೇನೆ. ಅನುದಾನ ಏನು ಕೊಡಬೇಕು ಅದನ್ನು ಕೇಳ್ತಕ್ಕಂಥದ್ದಕ್ಕೆ ನಾನು ಉಪಮುಖ್ಯಮಂತ್ರಿಗಳು, ಮುಖ್ಯಮಂತ್ರಿಗಳು, ಈಗ ಮುಖ್ಯಮಂತ್ರಿಗಳು ಎಲ್ಲರಿಗೂ ಕೊಟ್ಟಂಗೆ, ಕಾಂಗ್ರೆಸ್ MLAಗಳು ಕೊಟ್ಟಂಗೆ ನನಗೂ ಕೂಡ 50 ಕೋಟಿ ಕೊಟ್ಟಿದ್ದಾರೆ. ಆಯಿತಾ. ಉಪಮುಖ್ಯಮಂತ್ರಿಗಳು 113 ಕೋಟಿ ಡೆವಲಪ್ಮೆಂಟ್ಗೆ ಕೊಟ್ಟಿದ್ದಾರೆ. ಅದರಿಂದ ಡೆವಲಪ್ಮೆಂಟ್ಗೆ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಭೇಟಿ ಮಾಡಿ ಕ್ಷೇತ್ರಕ್ಕೆ ಏನು ಬೇಕೋ ಅದನ್ನು ಕೇಳ್ತಕ್ಕಂಥದ್ದಕ್ಕೆ ಮಾತ್ರ ಇಟ್ಕೊಂಡಿದ್ದೇನೆ. ಪೊಲಿಟಿಕಲ್ ಏನಂತ ನಾವೇನು ಅಂತ ತಲೆ ಕೆಡಿಸ್ಕೊಂಡಿಲ್ಲ. ನಾನು ಇವತ್ತೆಲ್ಲ ಅವತ್ತು ಹೇಳ್ತಾ ಇದ್ದೇನೆ, ಉಪಮುಖ್ಯಮಂತ್ರಿಗಳು ದೈವಭಕ್ತರು. ಅವ್ರ ಹಣೆಯಲ್ಲಿ ಮುಖ್ಯಮಂತ್ರಿ ಆಗಬೇಕು ಅಂತಕ್ಕಂಥದ್ದು ಏನಾದ್ರು ಬರೆದಿದ್ರೆ ಯಾರು ಕೂಡ ತಪ್ಸೋಕ್ಕಾಗೋದಿಲ್ಲ. ಇವತ್ತೆಲ್ಲ ಅವತ್ತಿಂದ ಹೇಳ್ತೇನೆ ಇದ್ದೀನಿ ನಾನು. ಈ ಟೈಮ್ ಬಂದಿದೆ ಸರ್, ಸಮಯ ಬಂದಿದೆಯಾ ಅಂತ. ಅಲ್ಲ, ದೈವಭಕ್ತರು ಎಲ್ಲ ದೇವರುಗಳು ಕೈ ಮುಗಿತಾರೆ, ಭಕ್ತಿಯಿಂದ ಮುಗಿತಾರೆ, ಪೂಜೆ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಆಯಿತಾ. ಅವ್ರ ಹಣೆಯಲ್ಲಿ ಬರೆದಿದ್ರೆ ಯಾರಾದರೂ ತಪ್ಸೋಕ್ಕಾಗುತ್ತದ? ಯಾರೂ ತಪ್ಸೋಕ್ಕಾಗೋದಿಲ್ಲ. ಅದರಿಂದ ಅವ್ರ ಹಣೆಯಲ್ಲಿ ಏನು ಬರೆದಿರ್ತದೆ ಅದು ಮುಂದಿನ ದಿವಸಗಳಲ್ಲಿ ಆಗ್ತದೆ. ಈಗ ವಿಧಾನಸೌಧದಿಂದ ಮೆಟ್ರೋ ಇದು ಯಾವುದು ಯಲಂಕ ಗಂಟ ರೈಲ್ವೆ ಬ್ರಿಡ್ಜ್ ಮಾಡಬೇಕು ಅಂತ ಮಾಡಿದ್ರು. ಯಾವುದು? ಸ್ಟೀಲ್ ಬ್ರಿಡ್ಜ್ ಮಾಡಬೇಕು ಅಂತ ಮಾಡಿದ್ರು. ಆ ಸ್ಟೀಲ್ ಬ್ರಿಡ್ಜ್ಗೆ ಅನೇಕ ತೊಂದರೆ ಮಾಡಿದ್ರೆ ತಾನೇ ಅವನು ಆ ರಾಜ್ಯಸಭಾ MP ಯಾರು ಸೇರಿಕೊಂಡು ಅದನ್ನ ತೊಂದರೆ ಮಾಡಿದ್ರು. ಅವಾಗೇನಾಗ್ತಿತ್ತು? ರೈಲ್ವೆ ಬ್ರಿಡ್ಜ್ ಯಾಕೆ ನಿಲ್ಲಿಸಿದ್ರು? ಈಗ ಮೇಕ್ರಿ ಸರ್ಕಲ್ ಗಂಟ ಎಷ್ಟು ಪ್ರಾಬ್ಲಮ್ ಆಗ್ತಾ ಇದೆ. ಮೇಕ್ರಿ ಸರ್ಕಲ್ ಗಂಟ ರೈಲ್ವೆ ಸ್ಟೀಲ್ ಬ್ರಿಡ್ಜ್ ಮಾಡಿದರೆ ಪ್ರಾಬ್ಲಮ್ ಏನಾಗ್ತಿತ್ತು ಇವ್ರಿಗೆ, ಅದನ್ನು ತಡೆದ್ರು ಅಲ್ವಾ. ಈಗ ಎಲ್ಲ ಥರದ್ದು ನೋಡಿ ಉಪಮುಖ್ಯಮಂತ್ರಿಗಳು ಅನೇಕ ಕಾಲ ಚರ್ಚೆ ಮಾಡಿ ಎಲ್ಲರಿಗೂ ಮಾಡಿ ಸುರಂಗ ಮಾರ್ಗವನ್ನು, ಈಗ ಬೇರೆ ವಿದೇಶಗಳಲ್ಲಿ ನಾವು ಸುರಂಗ ಮಾರ್ಗ ನೋಡ್ತಾ ಇದ್ದೇವೆ. ಯುರೋಪಿಯನ್ ಕಂಟ್ರೀಸಲ್ಲಿ 35 ಕಿಲೋಮೀಟರ್ ಸುರಂಗ ಮಾರ್ಗ ಮಾಡ್ತಿದ್ದಾರೆ, ಯಾರಿಗೂ ಏನು ತೊಂದರೆ ಇಲ್ದಿರ್ತಕ್ಕಂಥ ರೀತಿಯಲ್ಲಿ. ಆಮೇಲೆ ಉಪಮುಖ್ಯಮಂತ್ರಿಗಳೇನು ಹೊಸಬ್ರ, ಬೆಂಗಳೂರಿಗೆ ಹಳಬರು, ಎಲ್ಲ ಥರದ ಸಾರ್ವಜನಿಕರಿಗೆ ಎಲ್ಲರಿಗೂ ತೊಂದರೆ ಆಗದೇ ಇರತಕ್ಕಂಥ ರೀತಿಯಲ್ಲಿ ಸುರಂಗ ಮಾಡಬೇಕು ಅಂತ ಹೊರಟಿದ್ದಾರೆ. ಅವರಿಗೆ ನಾವು ಅಪ್ರಿಷಿಯೇಟ್ ಮಾಡಬೇಕು ಉಪಮುಖ್ಯಮಂತ್ರಿಗಳು. ಯಾಕೆಂದರೆ ಬೋಲ್ಡ್ನೆಸ್ ತಗೊಂಡಿದ್ದಾರೆ. ಯಾಕೆಂದರೆ ಟ್ರಾಫಿಕ್ ಜಾಸ್ತಿ ಇದೆ. ಈಗ ಮೆಟ್ರೋ ಡಬಲ್ ಟೆಕ್ ಮಾಡ್ತಿದ್ದಾರೆ. ಈಗ ಮಾಗಡಿ ರೋಡು ಸಿಂಗಲ್ ಇತ್ತು, ಓನ್ಲಿ ಮೆಟ್ರೋ ಇತ್ತು, ಡಬಲ್ ಟೆಕ್ ಮಾಡ್ತಿದ್ದಾರೆ. ಹಂಗೆ ಸುರಂಗ ಮಾರ್ಗ ಮಾಡಬೇಕು, ದಟ್ಟಣೆ ಜಾಸ್ತಿ ಇದೆ ಬೆಂಗಳೂರಲ್ಲಿ, ಅದನ್ನು ಕಮ್ಮಿ ಮಾಡಬೇಕು ಅಂತಕ್ಕಂಥದ್ದು ಮಾಡ್ತಿದ್ದಾರೆ. ಕೆಲವರು ಅದನ್ನ ವಿರೋಧ ಮಾಡ್ತಿದ್ದಾರೆ. ಅವರು ವಿರೋಧ ಮಾಡ್ತಕ್ಕಂಥ ಕೆಲಸನೇ ಅವ್ರು ವಿರೋಧ ಮಾಡೋದೆ. ಅವರು ಉಪಮುಖ್ಯಮಂತ್ರಿಗಳು ಒಳ್ಳೆ ಕೆಲಸ ಮಾಡ್ತಿದ್ದಾರೆ, ಅವ್ರು ಏನು ಮಾಡಬೇಕೋ ಮಾಡ್ತಾರೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.